ಮದುವೆ ಗಂಡು ಬಾರ ರಾಜ. ಯಾಕೋ ಲೇಟು? ಸಾರಿ ಸರ್, ಅದು ಸ್ವಲ್ಪ ಲೇಟ್ ಆಗೋಯ್ತು, ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಇರಲಿ ಬಿಡು. ನೋಡೋ ಬೆಂಗಳೂರಲ್ಲಿ ಇದ್ದೀವಿ ಅಂತ ಗೊತ್ತಾಗದೆ ನಾವು ಟ್ರಾಫಿಕಲ್ಲಿ ತಗಲಾಕೊಂಡಾಗ. ಡೋಂಟ್ ವರಿ, ಬಾ. ಯಾಕೆ ಡಲ್ ಆಗಿದೆಯಾ? ಏನಾಯ್ತು? ಇಲ್ವಲ್ಲ ಸರ್? ಇಲ್ಲ ಸ್ವಲ್ಪ ಯಾಕೋ ನರ್ವಸ್ಸಲ್ಲಿ ಇದ್ದಂಗಿದ್ದಾನೆ. ನಿನಗೆ ಮದುವೆ ಫಿಕ್ಸ್ ಆಗಿದೆ ಕಣೋ. ನಿನ್ನ ಮದುವೆ ಗಂಡು ಫ್ಲಡ್ ಥರ ನಿಗಿನಿಗಿ ಅಂತ ಹೊಳಿತಿರ್ಬೇಕಣ. ಜೀರೋ ಕಂಡು ಬಲ್ಬ್ ಥರ ಡಲ್ ಆಗ್ಬಿಟ್ಟಿದ್ಯಾ? ಯಾಕೆ ಏನಾಯ್ತು ಹೇಳೋ? ಏನಿಲ್ಲ ಸರ್, ನಾನು ಆರಾಮಾಗಿದ್ದೀನಿ. ಆನಂದ್, ನೀನು ಹೇಳಿದಾಗೆ ಸ್ವಲ್ಪ ನರ್ವಸ್ ಆಗಿದ್ದಾನೆ. ಅಪ್ಪ ಈಗಲೇ ನರ್ವಸ್ ಆಗ್ಬಿಟ್ರೆ ಹೆಂಗೋ? ಮದುವೆ ಆದ್ಮೇಲೆ ರಿಯಲ್ ಹಾರರ್ ಶೋ ಇರೋದು. ಅಭಿ ಪಿಕ್ಚರ್ ಬಾಕಿ ಹೇ. ಏನೇನೋ ಹೇಳಿ ಎದುರಿಸ್ಬೇಡ. ನಿನ್ನ ಬಾಯಲ್ಲಿ ಒಂದು ಒಳ್ಳೆ ಮಾತು ಬರಲ್ಲ ಅಲ್ವಾ? ನಾನು ಹೆದರ್ಸ್ತಾ ಇಲ್ಲಮ್ಮ, ಇರೋ ವಿಷಯ ನಾವು ಅನುಭವಿಸ್ತಾನ ಹೇಳ್ತಾ ಇದ್ದೀನಿ. ಈಗ ಹೈವೇಲಿ ಹೋಗ್ತಿರೋವಾಗ ಬೋರ್ಡ್ಗಳು ಹಾಕಿರ್ತಾರಲ್ಲ, ರಸ್ತೆ ಕೊನೆ ಎಚ್ಚರಿಕೆ, ಹೇರ್ ಪಿನ್ ಕರ್ವಿದೆ ಎಚ್ಚರಿಕೆ ಅಂತ. ಆ ಎಚ್ಚರಿಕೆ ಕೊಡೋ ಕೆಲಸ ಮಾಡ್ತಾ ಇದ್ದೀನಿ. ಸುನಿಲ, ಯು ಡೋಂಟ್ ವರಿ. ಮದುವೆ ಆಗೋವರೆಗೂ ಅಷ್ಟೇ ಕೊಣ ಈ ಭಯ. ಮದುವೆ ಆದಮೇಲೆ ಹೆಂಡತಿ ಜೊತೆಗೆ ಹಂಗೇ ಒಂದು ರೌಂಡ್ ಹೋಗಿ ಬರ್ತಿಯಲ್ಲ, ಅವಾಗೆಲ್ಲ ಸರಿ ಹೋಗುತ್ತೆ. ಆನಂದ್, ಹೀಗೆ ಮಾತಾಡ್ಕೊಂಡಿರ್ತೀಯಾ? ಲೇಟ್ ಆದ್ರೆ ಡುಮ್ಮ ಸರ್ಕಲ್ ಅದೇ ತಿಂತೀಯಾ? ಬೇಗ ಬಾ. ಮಾಡಿ. ಸುನಿಲ್ ಬಾಮ್ಮ. ಮಲ್ಲಿ, ಸನಿಯವ್ರೆ, ಇಬ್ರು ಸೇರ್ಕೊಂಡು ಲಗ್ನ ಪತ್ರಿಕೆ ಪೂಜೆ ಮಾಡಿ. ಮೊದಲನೇ ಲಗ್ನ ಪತ್ರಿಕೆ ಮನೆ ದೇವ್ರು ಕೊಡಬೇಕು. ಒಂದು ಪತ್ರಿಕೆ ಇತ್ತು ಅಲ್ಲಿ. ಆಹಾ, ಎಂಥ ಒಳ್ಳೆ ಪದ್ಧತಿಗಳಿಯ. ಮೊದಲನೇ ಲಗ್ನ ಪತ್ರಿಕೆ ಭಗವಂತನಿಗೆ. ಅವನೊಬ್ಬ ನಮ್ಮ ಜೊತೆಗೆ ಇದ್ಬಿಟ್ರೆ, ಅವನ ಆಶೀರ್ವಾದ ನಮ್ಗೆ ಇದ್ಬಿಟ್ರೆ ಎಲ್ಲ ಇದ್ದ ಹಾಗೆ ಅಂತ. ಹೌದಪ್ಪ, ದೇವರೇ ಫಸ್ಟ್, ಆಮೇಲೆ ನೀನೇ. ನಾನಾ ಅಂದರೆ? ಗಂಡಿನ ಕಡೆಯವನಲ್ಲಪ್ಪ. ಓಹ್, ಅಂದರೆ ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡದಿರೋ ಥರ ಆಗಬಾರ್ದು ಅಂತ. ಗುಡ್, ಇದೇ ಥರ ಮೇಂಟೈನ್ ಮಾಡಪ್ಪ. ಬೀಗರು ಅನ್ನೋ ಗೌರವ ಇದೇ ಥರ ಇರಲಿ. ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ನಾವು ನಿಮ್ಮ ಹುಡುಗಿನ ಅಷ್ಟೇ ಚೆನ್ನಾಗಿ ನೋಡ್ಕೋತೀವಿ. ಆಯ್ತಪ್ಪ, ಇಷ್ಟೊಂದೆಲ್ಲ ಬಿಲ್ಡಪ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಈ ಶೋ ಪೀಸ್ ಥರ ನೇಮ್ ಸೇಕ್ ಹೆಸರಿಗೆ ಇಟ್ಕೊಂಡಿದ್ದೀವಿ ಅಷ್ಟೇ. ಅರ್ಥ ಆಯ್ತಾ? ನಿನ್ಗೆ ಯಾವುದೇ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇಲ್ಲ. ಕೊಟ್ಟು ತಗೊಳ್ಳೋದು ಅಂದ್ರೆ ಇದೆ ನೋಡು. ಬೇಕಿತ್ತ ನಿನ್ಗೆ? ಎಷ್ಟೇ ಆಗ್ಲಿ ನೀನು ಇದ್ರಲ್ಲಿ ವರ್ಲ್ಡ್ ಫೇಮಸ್ ಅಲ್ವಾ? ಕರೆಕ್ಟಾಗಿ ಹೇಳ್ದೆ ಡಾರ್ಲಿ, ಚಾಂಪಿಯನು. ಜಾಸ್ತಿ ಮಾತಾಡಬೇಡಿ ಬೀಗರು. ಮರ್ಯಾದೆ ಮರ್ಯಾದೆ. ನಿನಗೆ ಮರ್ಯಾದೆ ಕೊಟ್ಟರೆ ಮರ್ಯಾದೆ ಅನ್ನೋ ಪದಕ್ಕೆ ಮರ್ಯಾದೆ ಇರಲ್ಲ ಕಣ. ಆದರೂ ಇವತ್ತೊಂದು ದಿವಸ ಮಲ್ಲಿ ಮುಖ ನೋಡಿಕೊಂಡು ಎಲ್ಲನೂ ಸಹಿಸ್ಕೊಂಡು ಮರ್ಯಾದೆ ಕೊಡ್ತೀವಿ ಬಿಡ. ಡೋಂಟ್ ವರಿ. ಒಟ್ಟು ಯಾರ ಮುಖನ ನೋಡ್ಕೊಂಡು ಮರ್ಯಾದೆ ಕೊಡ್ತಿದ್ಯಲ್ಲ ಅಷ್ಟು ಸಾಕು. ಸರಿ ಸರಿ, ಆಯ್ತಾಯ್ತು. ಮಲ್ಲಿ ಮತ್ತು ಸುನಿಲ್ ಇನ್ವಿಟೇಷನ್ ಕಾರ್ಡು ಇದೇನಿದು ಕೆಳಗಡೆ? ತಮ್ಮ ಸುಖಾಗಮನ ಬಯಸುವವರು ಆನಂದ್ ಅಪರ್ಣ, ಗೌತಮ್ ದಿವಾನ್ ಮತ್ತು ಭೂಮಿಕಾ ದಿವಾನ್. ನನ್ನನ್ನು ಬಿಟ್ಟು ಇನ್ನೊಂದು ಮದುವೆ ಆಗ್ತೀಯ ಮಲ್ಲಿ? ನೋ 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 ಸಾರಿ, ನಾನು ಬಿಟ್ಟೋಳು ಇನ್ನೊಂದು ಮದುವೆ ಆಗ್ತಿದ್ದಾಳೆ. ಅದೇಗ ಮದುವೆ ಆಗ್ತೀಯ ಮಲ್ಲಿ ನೀನು? ಹಾಗೆ ನೆಮ್ಮದಿಯಾಗಿ ಇದ್ಬಿಡ್ತೀಯ? ನಾನು ನೋಡೇ ಬಿಡ್ತೀನಿ ಅದೇಗ ಮದುವೆ ಆಗ್ತೀಯ, ಮದುವೆ ಆಗಿ ಅದೇಗ ನೆಮ್ಮದಿಯಾಗಿರ್ತೀಯ ಅಂತ.
ಅಬ್ಬಬ್ಬಬ್ಬಬ್ಬ ಅಬ್ಬೆ ಪಾರಿ ಪೈಲ್ವಾನಿಗೆ ಟೆಂಪರರಿ ಅಪ್ಪ ಅಮ್ಮ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆನಂದ್ ಮತ್ತೆ ಅಪರ್ಣ ಕೇರ್ ಟೇಕರ್ಸ್. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಇವ್ರುಗಳು ಮದುವೆ ಮಾಡ್ಕೊಡ್ತಾರಂತೆ. ಎಂತ ಜೋಕು ಅಪ್ಪ, ನೋಡಕ್ಕೆ ಎರಡು ಕಣ್ ಸಾಲ್ತಾ ಇಲ್ಲ ನನಗಂತ. ಮಲ್ಲಿಗೆ ದ ಗ್ರೇಟ್ ಗೌತಮ್ ದಿವಾನ್ ಅಂಡ್ ದಿ ಬ್ಲಡಿ ಭೂಮಿಕಾ ಅಪ್ಪ ಅಮ್ಮ ಅಂತೆ. ಇದನ್ನ ಜೋಕ್ ಅನ್ಬೇಕಾ ಟ್ರಾಜಡಿ ಅನ್ಬೇಕಾ ಒಂದು ಗೊತ್ತಾಗ್ತಾ ಇಲ್ವೇ ನನಗೆ.